ಹಾಯ್ ಹೆಲೋ ನಮಸ್ತೆ ವೀಕ್ಷಕರೇ, ಹೇಗಿದ್ದೀರಾ? ಇದು ನಮ್ಮ ಮಂಗಳೂರು ಸಂತೆ. ಇಲ್ಲಿ ಶನಿವಾರ ಮತ್ತು ರವಿವಾರ ಸಂತೆ ನಡೀತದೆ ಹಂಪನಕಟ್ಟೆಯಲ್ಲಿ. ಏನೆಲ್ಲ ಇರುತ್ತೆ ಅಂತ ನೋಡೋಣ ಬನ್ನಿ. ಹಾಗೆಯೇ ವಿಡಿಯೋ ನೋಡುವ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇಲ್ಲಿ ಬಟ್ಟೆಯಿಂದ ಹಿಡಿದು ಎಲ್ಲ ಫ್ಯಾನ್ಸಿ ಐಟಮ್ಗಳು, ಹಾಗೆಯೇ ಫ್ರೂಟ್ಸು, ವೆಜಿಟೇಬಲ್ಸ್ ಎಲ್ಲ ಇರುತ್ತೆ ಇದು ಸಂತೆಯಲ್ಲಿ. ಹಾಗೆಯೇ ಸಂಜೆ ಹೊತ್ತಲ್ಲಿ ನಿಮಗೆ ಸ್ವಲ್ಪ ವೆಜಿಟೇಬಲ್ಸ್ ಮತ್ತು ಫ್ರೂಟ್ಸ್ ಎಲ್ಲ ಸ್ವಲ್ಪ ಕಡಿಮೆ ಬೆಲೆಗೇ ಸಿಗ್ತದೆ. ಇದು ಸಾಟರ್ಡೆ ಸಂಡೇ ಬಜಾರ್. ಇದು 2 ದಿನ ಮಾತ್ರ ಇರ್ತದೆ ವಾರದಲ್ಲಿ. ಅದು ಸಂಜೆ ಹೊತ್ತಲ್ಲೇ ಇರುತ್ತೆ ಜಾಸ್ತಿಯಾಗಿ, ಯಾಕಂದರೆ ಹಗಲಲ್ಲಿ ಅಂಗಡಿಗಳೆಲ್ಲ ಓಪನ್ ಇರ್ತದಲ್ಲ ಸಾಟರ್ಡೆ, ಹಾಗಾಗಿ ಸಂಜೆ ಹೊತ್ತು ಇದಿರ್ತದೆ. ಏನೆಲ್ಲ ಇದೆ ಅಂತ ನೋಡ್ತಾ ಹೋಗಿ. ಒಳ್ಳೊಳ್ಳೆ ಬಟ್ಟೆಗಳು ಇವೆ, ಹಾಗೆಯೇ ಫ್ಯಾನ್ಸಿ ಬ್ಯಾಗ್ಸ್ಗಳು. ಹಾಗೆಯೇ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ, ಸ್ಕಿಪ್ ಮಾಡದೆ ನೋಡಿ, ನನಗೆ ಸಪೋರ್ಟ್ ಮಾಡಿ. ಹಾಗೆಯೇ ನಿಮಗೆ ಶಾಪಿಂಗ್ ವಿಡಿಯೋಗಳನ್ನೆಲ್ಲ ಹಾಕಿದ್ದೀನಿ ನೋಡಿ. ಮತ್ತು ಅಡ್ರೆಸ್ ನೀವು ಕೇಳ್ತಾ ಇರ್ತೀರ, ಪ್ಲೀಸ್ ದಯವಿಟ್ಟು ನೀವು ನನ್ನ ವಿಡಿಯೋವನ್ನು ನೋಡಿ. ವಿಡಿಯೋದಲ್ಲಿ ನಾನು ಅಡ್ರೆಸ್ ಹಾಕಿರ್ತೀನಿ, ಇಲ್ಲಾಂದರೆ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ ನಿಮಗೆ ಅಡ್ರೆಸ್ಸು. ನೀವು ವಿಡಿಯೋ ನೋಡದೆ ಕಮೆಂಟ್ ಮೂಲಕ ನನಗೆ ಅಡ್ರೆಸ್ ಕೇಳ್ತಾನೆ ಇರ್ತೀರಾ. ವಿಡಿಯೋಗೆ ಸಪೋರ್ಟ್ ಇರಲಿ ನಿಮ್ಮದು, ಮುಂದಕ್ಕೆ ಸಹ ಸಪೋರ್ಟ್ ಬೇಕು ನಿಮ್ಮದು ಹೀಗೇ. ನೋಡಿ, ಇದು ವಾಚೆಲ್ಲ ಕಡಿಮೆ ಬೆಲೆಗೆ ಸಿಗ್ತದೆ, 150-200 ರೂಪಾಯಿಗೆಲ್ಲ ವಾಚ್ಗಳೆಲ್ಲ ಇದೆ, ಒಳ್ಳೊಳ್ಳೆ ವಾಚ್ಗಳು. ಹಾಗೆಯೇ ಕುರ್ತಾ ಸೆಟ್ಗಳು, ಕುರ್ತೀಸು, ವ್ಯಾನಿಟಿ ಬ್ಯಾಗ್ಸ್ ಎಲ್ಲ ತುಂಬ ಇದಿರ್ತದೆ ಸ್ಟಾಲ್ಗಳೆಲ್ಲ. ನೀವು ಸಹ ಒಂದು ರೌಂಡ್ ಹೋಗಿ ಬನ್ನಿ, ಸಂತೆ ನೋಡಿ ಬನ್ನಿ. ಸಂಜೆ ಹೊತ್ತಲ್ಲಿ ನೋಡಲಿಕ್ಕೇ ಚೆಂದ ಈ ಸಂತೆ. ಬಟ್ಟೆಗಳು ಸಹ ಹಾಗೆ ಚೀಪರ್ ಬಟ್ಟೆಗಳೆಲ್ಲ ಒಳ್ಳೊಳ್ಳೆ ಬಟ್ಟೆಗಳಿದೆ. ಹಾಗೆಯೇ ನಿಮಗಿದು ಎಂಥ ಗರಂ ಮಸಾಲ ಐಟಮ್ಗಳು ಅದು ಸಹ ಸಿಗ್ತದೆ ಅಲ್ಲಿ. ಪ್ಯಾಕೆಟ್ ಅದು 20 ರೂಪೀಸ್ 30 ರೂಪೀಸ್ ಆ ಥರ ಎಲ್ಲ ಇರುತ್ತೆ. ನಾನು ಹೋಗೋದು ಸ್ವಲ್ಪ ಲೇಟ್ ಆಯಿತು, ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಇದೆಲ್ಲ ನೋಡಿ 200-300ಗೆಲ್ಲ ಬ್ಲೌಸ್ಗಳು, ಸಾರಿ ಮ್ಯಾಚಿಂಗ್ ಬ್ಲೌಸಸ್, ಯಾವುದಕ್ಕೆ ಸಹ ಮ್ಯಾಚಿಂಗ್ ಮಾಡ್ಬೋದು ಇದನ್ನು. 300 ಮತ್ತು ಪ್ಲೇನ್ ಇದ್ದದ್ದು 200. ನೋಡಿ, ಇದು ಪ್ಲೇನಲ್ಲಿ ಇದು 200ಗೆ. ತುಂಬ ಚೆನ್ನಾಗಿರುತ್ತೆ ಈ ಸಂತೆ ನೋಡಲಿಕ್ಕೆ. ನೋಡ್ತಾ ಹೋಗಿ ಏನೆಲ್ಲ ಇದೆ ಅಂತ. ನೆಕ್ಸ್ಟ್ ನೀವು ಒಂದು ರೌಂಡ್ ಹೋಗಿ ಬನ್ನಿ. ನೋಡಿ, ಸಂಜೆ ಹೊತ್ತಲ್ಲಿ ಹೋದರೆ ಉಂಟಲ್ಲ ವೆಜಿಟೇಬಲ್ಸ್ ಎಲ್ಲ ತುಂಬ ಕಡಿಮೆಗೆ ಸಿಗ್ತದೆ.
ನಿಮಗೆ ಬಾರ್ಗೇನಿಂಗ್ ಎಲ್ಲ ಮಾಡ್ಬೋದು ಸಂಜೆ ಹೊತ್ತಲ್ಲಿ. ಫ್ರೂಟ್ಸ್ ಸಹ ಹಾಗೇನೆ. ಇದು ಒಂದು 7 ಗಂಟೆ ಸಮಯಕ್ಕೆ ನಾನು ಹೋಗಿದ್ದೆ. ಲೇಟಾಗಿತ್ತು ಹೋಗುವಾಗ, ಆದರೆ 7 ಗಂಟೆಗೆಲ್ಲ ಇರುತ್ತೆ, 7-7:15ಗೆಲ್ಲ. ತುಂಬಾ ಮಳೆ ಸಹ ಇತ್ತು, ಆದರೂ ಸಹ ಸೇಲ್ ಮಾಡ್ತಾ ಇದ್ದಾರೆ ಕೂತ್ಕೊಂಡು ಪಾಪ ವ್ಯಾಪಾರಿಗಳು. ತುಂಬ ಕಷ್ಟ ಅಲ್ವಾ. ನೀವು ಅಂಗಡಿಯಲ್ಲಿ ಜಾಸ್ತಿ ದುಡ್ಡು ಕೊಟ್ಟು ತಗೊಳ್ಳೋದಕ್ಕಿಂತ ವಾರಕ್ಕೊಮ್ಮೆ ಹೋಗಿ ಇಲ್ಲಿಂದ ತಗೊಂಡು ಬಂದರೆ ಈ ಬಡ ವ್ಯಾಪಾರಿಗಳಿಗೆ ಸಹ ಸ್ವಲ್ಪ ಹೆಲ್ಪ್ ಆಗ್ತದೆ. ಇನ್ನು ಕತ್ತಲೆ ಜಾಸ್ತಿ ಆಗ್ತಾ ಬಂತು, ಏನು ಕಾಣಿಸ್ತಾ ಇಲ್ಲ. ಹಾಗೆಯೇ ವಿಡಿಯೋ ನೋಡಿದ ನಿಮಗೆಲ್ಲರಿಗೆ ಸಹ ಧನ್ಯವಾದಗಳನ್ನು ಹೇಳ್ತಾ ಬಾಯ್ ಬಾಯ್. ಥ್ಯಾಂಕ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.